ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಬಹಳಷ್ಟು ದಿನ ಆಯಿತು ನಾನು ಡೈಲಿ ಬ್ಲಾಗ್ಸ್ ಹಾಕೋದು. ಅಲ್ಲಿ ಇಲ್ಲಿ ರ್ಯಾಂಡಮ್ ಆಗಿ ವೀಡಿಯೋಸ್ಗಳನ್ನು ಹಾಕ್ತಾ ಇದ್ದೀನಿ. ಬಟ್ ಇನ್ಮೇಲಿಂದ ತುಂಬ ರೆಗ್ಯುಲರ್ ಆಗಿ ವೀಡಿಯೋಗಳನ್ನು ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯೂಶ್ವಲಿ ನಾನು ವಿಡಿಯೋ ಎಂಡ್ಗೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ. ಬಟ್ ಇವತ್ತು ವಿಡಿಯೋ ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅನ್ನೋದು ನನ್ನ ರಿಕ್ವೆಸ್ಟು. ರ್ಯಾಂಡಮ್ ಆಗಿ ಒಂದು ಡೇ ಸೆಲೆಕ್ಟ್ ಮಾಡಿಕೊಂಡು ಇವತ್ತು ನಾನು ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಲೆ ಸ್ನಾನ ಮಾಡಿಬಿಟ್ಟು ಹೊರಗಡೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ಯಾಕೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಸ್ವಲ್ಪ ಮೋರಲ್ಲಿ ಕೆಲಸ ಇತ್ತು. ಹಾಗಾಗಿ ಮನೇಲಿ ಎಲ್ಲ ಸಾಸ್ಗಳು ಖಾಲಿ ಆಗೋಗಿತ್ತು. ಹಾಗೆ ಸಾಸ್ ತೊಗೊಂಡು ಸ್ವಲ್ಪ ತರಕಾರಿ ತೊಗೊಂಡು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ದೆ. ಫ್ರಿಜ್ ವ್ಲಾಗು ಕೂಡ ನಾನು ಹಾಕ್ತೀನಿ. ಆಲ್ರೆಡಿ ಈ ವ್ಲಾಗ್ ಬರೋದಕ್ಕಿಂತ ಮುಂಚೆನೇ ನಾನು ಫ್ರಿಜ್ಜಿನ ವ್ಲಾಗ್ ಮಾಡಿದ್ದೀನಿ. ಬಟ್ ಅದು ಎಡಿಟ್ ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ಫಸ್ಟ್ ಈ ವ್ಲಾಗ್ ನಿಮಗೆ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟು ಫ್ರಿಜ್ಜಿಂದು ವ್ಲಾಗ್ ತೋರಿಸ್ತೀನಿ. ಹೇಗೆಲ್ಲ ನಾನು ಫ್ರಿಜ್ಜ್ ಕ್ಲೀನ್ ಮಾಡ್ತೀನಿ, ಅದರಲ್ಲಿ ಹೇಗೆ ಸ್ಟೋರ್ ಮಾಡ್ತೀನಿ, ಮತ್ತು ಇದು ನೋಡಿ ನನ್ನ ಔಟ್ಲುಕ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೊರಡ್ತಾ ಇದ್ದೀನಿ, ಬನ್ನಿ ಇವತ್ತು ಇಡೀ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಮನೆ ಮುಂದೆನೇ ಗಿಡಗಳು ತುಂಬ ಇರೋದ್ರಿಂದ, ಸ್ಕ್ವಿರಲ್ ತುಂಬ ಇದೆ, ಅಂದರೆ ತೆಂಗಿನ ಮರಗಳು ತುಂಬ ಇರೋದ್ರಿಂದ ಅಳಿಲು ತುಂಬ ಇರುತ್ತೆ ಇಲ್ಲಿ. ಆವಾಗವಾಗ ನಿಮಗೆ ವಿಡಿಯೋದಲ್ಲಿ ಅಳಿಲುಗಳು ಕಾಣ್ತಾನೆ ಇರುತ್ತೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಮೆಟ್ಲಿಳಿತ ಕೆಳಗಡೆ ನಾನು ತೋರಿಸ್ತೀನಿ ನಿಮಗೆ. 6.5 ಎಕರೆ ಜಮೀನಷ್ಟು ಇಲ್ಲಿ ತೆಂಗಿನ ತೋಟ ಇತ್ತು. ಅದು ಈಗ ತೆಂಗಿನ ಮರಗಳನ್ನೆಲ್ಲ ತೆಗೆದುಬಿಟ್ಟು ಸೈಟ್ ಮಾಡ್ತಾ ಇದ್ದಾರೆ. ಈ ಮರಗಳಲ್ಲಿ ಇದ್ದಂಥ ಅಳಿಲುಗಳು ಎಲ್ಲ ನಮ್ಮ ಮನೆಗೆ ಈಗ ದಾಳಿ ಮಾಡ್ತಾ ಇರೋವಂಥದ್ದು. ಈ ಮಾವಿನ ಮರ ಇದೆ ಅಲ್ವಾ, ಪುಟ್ಟದಿದೆ. ಬಟ್ ಇದ್ರ ಮರದ ತುಂಬ ಕಾಯಿಗಳು ಸುಮಾರು ಬಿಟ್ಟಿದೆ. ಅಲ್ಲಿಂದ ನಾನು ಡೈರೆಕ್ಟಾಗಿ ಮೋರಿಗೆ ಬಂದಿದ್ದೀನಿ. ಏನು ಹೇಳಿದೆ ನಾನು ಆಲ್ರೆಡಿ, ಸಾಸ್ಗಳು ಎಲ್ಲ ಖಾಲಿಯಾಗಿತ್ತು. ಅದಕ್ಕೋಸ್ಕರ ಮೋರಲ್ಲಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸಾಸ್ ಪರ್ಚೇಸ್ ಮಾಡಲಿಕ್ಕೆ ಮೋರಿಗೆ ಬಂದಿದ್ದೀನಿ. ಸುಮಾರು ಸಾಸ್ಗಳನ್ನು ತೊಗೊಂಡು ಎಲ್ಲ ಬಿಲ್ ಮಾಡಿಸ್ಕೊಂಡು ನೆಕ್ಸ್ಟು ತರಕಾರಿ ಅಂಗಡಿ ಕಡೆ ಹೊರಡ್ತೀನಿ. ನಮ್ಮ ಮನೆ ಹತ್ರನೇ ಇರೋವಂಥ ತರಕಾರಿ ಅಂಗಡಿ ಇದು. ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ. ತುಂಬ ಚೆನ್ನಾಗಿ ಸಿಗುತ್ತೆ ತರಕಾರಿ, ತುಂಬ ಫ್ರೆಶ್ ಆಗಿರುತ್ತೆ. ಇನ್ನೂ ಬೆಳಗಿನ ಜಾವ ಹೋದರೆ ಫುಲ್ಲು ಫ್ರೆಶ್ ಆಗಿರುತ್ತೆ. ನಾನು ಸುಮಾರು 11:30 ಟೈಮಿಗೆ ಹೋಗಿದ್ದೀನಿ, ಆದರೂ ಕೂಡ ತರಕಾರಿ ತುಂಬ ಫ್ರೆಶ್ ಆಗಿದೆ. ಆಲ್ಮೋಸ್ಟ್ ಏನು ಏರಿಯಾ ಇದೆ ಇಲ್ಲೆಲ್ಲರೂ ಎಲ್ಲ ಇಲ್ಲೇ ತೊಗೊಳ್ಳುವಂಥದ್ದು. ತುಂಬ ಒಳ್ಳೆ ತೂಕ ಕೊಡ್ತಾರೆ, ಯಾವುದೇ ಮೋಸ ಇಲ್ಲ. ಕೆಲವರು ತುಂಬ ಹಿಡಿದು ಕೊಡ್ತಾರೆ, ರೇಟ್ ಜಾಸ್ತಿ ಇದೆ ಅಂತ ಡಬಲ್ ರೇಟ್ ಮಾಡುವಂಥದ್ದು, ಇಲ್ಲ 5 ರೂಪಾಯಿ ಜಾಸ್ತಿ ಮಾಡುವಂಥದ್ದು, ಹಾಗೆ ಮಾಡ್ತಾ ಇರ್ತಾರೆ. ಆದರೆ ಇವರು ಹಾಗೆ ಮಾಡಲ್ಲ. ತುಂಬ ಚೆನ್ನಾಗಿ ಒಳ್ಳೆ ತೂಕ ಕೊಡ್ತಾರೆ, ಹಾಗೆ ಒಳ್ಳೆ ಬೆಲೆಯಲ್ಲಿ ಕೊಡ್ತಾರೆ. ತರಕಾರಿ ತೊಗೊಂಡು ಈಗ ಮನೆ ಹತ್ರ ಬಂದೆ. ಬೈಕ್ ಅಂತ ಇರೋದಕ್ಕೆ ನನಗೆ ಎಷ್ಟೋ ತುಂಬ ಈಸಿ ಆಗುತ್ತೆ ಎಲ್ಲ ಕೆಲಸಗಳು. ನನಗೆ ಹೊರಗಡೆ ಕೆಲಸ ಇದ್ದಾಗ ಬೈಕ್ ಬಿಟ್ಟೋಗಿ ಅಂತ ನಮ್ಮ ಮನೆಯವರಿಗೆ ಹೇಳಿದರೆ ಪಾಪ ಬಿಟ್ಟು ಹೋಗ್ತಾರೆ. ಆ್ಯಕ್ಚುಲಿ ಇದು ನನಗಂತಲೇ ಕೊಡಿಸಿರೋಂತಹ ಬೈಕು. ಆದರೂ ಕೂಡ ಈಗ ಆಫೀಸಿಗೆ ಹೋಗಬೇಕಾದ್ರೆ ನಮ್ಮ ಹಸ್ಬೆಂಡ್ ತೊಗೊಂಡು ಹೋಗ್ತಾರೆ. ನನಗೆ ಕೆಲಸ ಇದ್ದಾಗ ಬಿಟ್ಟು ಹೋಗಿ ಅಂತ ಹೇಳಿದರೆ ಖಂಡಿತ ಬಿಟ್ಟು ಹೋಗ್ತಾರೆ. ಅಂಥ ಟೈಮ್ನಲ್ಲಿ ನಾನು ಹೋಗಿ ಮನೆಗೆ ಸಾಮಾನು ತರೋದು, ರೇಷನ್ ತರೋದು, ತರಕಾರಿ ತರೋದು, ಏನಾದರೂ ಅನಿವಾರ್ಯ ಇದ್ದಾಗ ಮಗನಿಗೆ ಸ್ಕೂಲಿಂದ ಕರ್ಕೊಂಬರೋದು, ಇದೆಲ್ಲ ಕೆಲಸಗಳನ್ನು ಮಾಡ್ತೀನಿ. ಈಗ ಬೈಕ್ ಇರೋದ್ರಿಂದ ಏನೋ ಒಂದು ಸ್ವಲ್ಪ ಇಂಡಿಪೆಂಡೆಂಟ್ ಅಂತ ಅನಿಸುತ್ತೆ. ಯಾರಿಗೂ ಡಿಪೆಂಡ್ ಆಗಲ್ಲ ಅನ್ನೋ ಫೀಲ್ ಬರುತ್ತೆ. ಇಲ್ಲಾಂದರೆ ನಮ್ಮ ಮನೆಯವರಿಗೋಸ್ಕರ ವೆಯ್ಟ್ ಮಾಡಬೇಕು, ಇಲ್ಲ ಆಟೋಗೆ ಕಾಯಬೇಕು, ಹೀಗಾಗ್ತಾ ಇತ್ತು ಪರಿಸ್ಥಿತಿ. ಅಪರೂಪಕ್ಕೆ ಹೊರಗಡೆ ಬಿಸಿಲಿಗೆ ಹೋದಾಗ ತುಂಬ ತಲೆನೋವು ಅನ್ನೋದು ಬರುತ್ತೆ. ಅದಕ್ಕೆ ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಸುಧಾರಿಸ್ಕೊಂಡು ಚೆನ್ನಾಗಿ ನೀರು ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ಎನರ್ಜಿ ಮತ್ತೆ ಬರುತ್ತೆ.
ಯಾರಿಗೆಲ್ಲ ಹೀಗೆ ಹೊರಗಡೆ ಹೋಗಿದ ತಕ್ಷಣ ಸುಸ್ತಾಗತ್ತೆ ಅಂತ ಫೀಲ್ ಆಗುತ್ತೆ ಅವರು ದಯವಿಟ್ಟು ಮನೆಗೆ ಬಂದಮೇಲೆ ಸ್ವಲ್ಪ ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬಾಡಿನ ಯಾವಾಗಲೂ ಹೈಡ್ರೇಟ್ ಆಗಿ ಇಟ್ಕೋಬೇಕು, ಡಿಹೈಡ್ರೇಟ್ ಆಗಿ ಮಾಡ್ಕೋಬೇಡಿ. ನಮ್ಮನ್ನು ನಾವು ಕೇರ್ ತಗೊಳ್ಳೋದು ಅನಿವಾರ್ಯ ಆಗತ್ತೆ. ಯಾರು ಕೂಡ ನಿನಗೆ ಟೈಮ್ ಸರಿಯಾಗಿ ಊಟ ಮಾಡು, ನೀರು ಕುಡಿ ಅಂತ ಹೇಳೋಕ್ಕೆ ಇರೋದಿಲ್ಲ. ಅದಕ್ಕೋಸ್ಕರ ನಮ್ಮನ್ನು ನಾವೇ ಕೇರ್ ತಗೋಬೇಕು. ಟೈಮ್ ಸರಿಯಾಗಿ ಊಟ ಮಾಡಬೇಕು, ನೀರು ಕುಡಿಬೇಕು, ಹಾಗೆ ಆರೋಗ್ಯವಾಗಿ ಇರಬೇಕು. ಒಳ್ಳೆ ಗಾಳಿ ಬೆಳಕು ಅವಾಗವಾಗ ತಗೊಳ್ತಾ ಇರಬೇಕು. ಈಗ ಹೊರಗಡೆಯಿಂದ ಏನೆಲ್ಲ ಸಾಮಾನುಗಳನ್ನು ತಂದಿದ್ದೆ ಅದನ್ನು ಎಲ್ಲ ಅರೇಂಜ್ ಮಾಡೋದು, ಅಂದರೆ ಆರ್ಗನೈಸ್ ಆಗಿ ಇಡೋದು ಅಂತಿದ್ದು. ಕೆಲವೊಮ್ಮೆ ನಾನು ಸುಸ್ತಾಗಿಬಿಟ್ರೆ ಸುಮಾರು ತಂದು 2-3 ದಿನ ಆದರೂ ಆ ಸಾಮಾನುಗಳು ಅಲ್ಲೇ ಬಿದ್ದಿರುತ್ತೆ. ಅದೊಂದು ನನಗೆ ಕೆಟ್ಟ ಅಭ್ಯಾಸ ಇದೆ. ಆದರೆ ಇತ್ತೀಚೆಗೆ ನಾನು ಸ್ವಲ್ಪ ನನ್ನ ಹವ್ಯಾಸಗಳನ್ನು ಬದಲಾಯಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಂದಿದ್ದ ತಕ್ಷಣ ಎಷ್ಟೇ ಸುಸ್ತಾಗಿದ್ರೂ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಯಾ ಜಾಗದಲ್ಲಿ ಆ ಸಾಮಾನುಗಳನ್ನು ಇಟ್ಬಿಡಬೇಕು ಅನ್ನೋದು. ಇದೊಂದು ನನಗೆ ಬ್ಯಾಡ್ ಹ್ಯಾಬಿಟ್ಟು, ಯಾಕೋ ಗೊತ್ತಿಲ್ಲ, ಅದು ಹೋಗ್ತಾ ಇಲ್ಲ ನನಗೆ. ಹೊರಗಡೆಯಿಂದ ಏನೇ ಸಾಮಾನು ತಂದರೂ ಅದು ಒಂದು ಕಡೆ ಇದ್ದು ಬಿಡುತ್ತೆ. ಅದನ್ನು ನಾನು ಆಯಾ ಜಾಗದಲ್ಲಿ ಇಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡತ್ತೆ ನನಗೆ. ಕರೆಂಟ್ ಹೋಗಿದ ತಕ್ಷಣ UPSಸಿಂದ ಇದೊಂದು ಪ್ರಾಬ್ಲಮ್ಮು, ಓವರ್ಲೋಡ್ ಆಗಿಬಿಟ್ಟು ಕುಯ್ ಅಂತ ಇರುತ್ತೆ. ಅದನ್ನು ಬಂದು ಆಫ್ ಮಾಡಿ ಆನ್ ಮಾಡಬೇಕು, ಆಮೇಲೆ ಅದು ಸರಿ ಹೋಗೋದು. ನೋಡಿ, ತರಕಾರಿ ಎಲ್ಲ ಈಗ ಹರಡ್ಕೊಂಡಿದ್ದೀನಿ, ಎಲ್ಲ ಜೋಡಿಸಿ ಇಟ್ಬಿಡೋಣ ಅಂತ ಧೈರ್ಯ ಮಾಡ್ಕೊಂಡಿದ್ದೀನಿ. ಎಲ್ಲ ತರಕಾರಿ ಫ್ರಿಜ್ಜಿಗೆ ಎತ್ತಿಟ್ಟ ಮೇಲೆ ಸಂಜೆ ಮಕ್ಕಳು ಸ್ಕೂಲಿಂದ ಬರ್ತಾರೆ. ಅವ್ರು ಬರೋ ಅಷ್ಟೊತ್ತಲ್ಲಿ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಮತ್ತು ಆಲೂ ಬಾಜಾ ಮಾಡೋಣ, ನನ್ನ ಮಗಳಿಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬರೀ ಆಲೂ ಬಾಜಾ ಮಾಡಿದರೆ ಮಗ ತಿನ್ನಲ್ಲ, ಅದಕ್ಕೋಸ್ಕರ ಅವನಿಗೆ ಪರೋಟ ಮಾಡಿಬಿಟ್ಟು ಅವಳಿಗೆ ಬಾಜಾ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಡೈಲಿ ನನ್ನ ರುಟೀನ್ ಹೇಗಿರುತ್ತೆ ಅಂತ. ಒಂದು ಸ್ವಲ್ಪನೂ ರೆಸ್ಟ್ ಇರಲ್ಲ, ಒಂದಾದಮೇಲೆ ಒಂದು ಕೆಲಸ ಬರ್ತಾನೇ ಇರುತ್ತೆ, ಮಾಡ್ತಾನೇ ಇರ್ತೀನಿ. ನಾನು ಸುಮಾರು ಬೆಳಗ್ಗೆ ಈಗ ಮೊದಲು 5:30ಗೆ ಎದ್ದೇಳ್ತಿದ್ದೆ, ಆದರೆ ಈಗ ಸ್ವಲ್ಪ ಮಗಳು ಲೇಟಾಗಿ ಕಾಲೇಜಿಗೆ ಹೋಗೋದ್ರಿಂದ ಇನ್ನೇನು ಅವಳದು ಎಕ್ಸಾಮ್ ಹತ್ತಿರ ಬಂದೇ ಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಕಾಲೇಜ್ ಟೈಮಿಂಗ್ಸ್ ಚೇಂಜ್ ಆಗಿರೋದ್ರಿಂದ ಅವಳು ಸ್ವಲ್ಪ ಲೇಟಾಗಿ ಹೋಗ್ತಾಳೆ. ಹಾಗಾಗಿ ನಾನು 6:30ಗೆ ಹೇಳ್ತೀನಿ. 6:30ಗೆ ಎದ್ದಾಗಿಂದ ನೈಟ್ ನಾನು ಮಲಗೋ ಅಷ್ಟೊತ್ತಲ್ಲಿ ಸುಮಾರು 11:30 ಆಗುತ್ತೆ. ಅಲ್ಲಿವರೆಗೂ ಹೀಗೆ ನಾನು ಕೈಕಾಲು ಅಲ್ಲಾಡಿಸ್ತಾನೇ ಇರ್ತೀನಿ. ಒಂದು 5 ನಿಮಿಷ ರೆಸ್ಟ್ ಮಾಡಬೇಕು ಅಂದರೂ ಸಿಗೋದಿಲ್ಲ. 5:30ಗೆ ಪಾರ್ಕಿಗೆ ಹೋಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಒಳ್ಳೆ ಚಕ್ರ ತಿರುಗ್ತಾ ಇರುತ್ತಲ್ಲ, ಹಾಗೆ ತಿರುಗ್ತಾನೇ ಇರ್ತೀನಿ. ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ನಮ್ಮ ಮನೆಯವ್ರು ಬಂದರು ಮಧ್ಯಾಹ್ನ. ಶೇಂಗಾ ಹುರಿದು ಕೊಡು ನನಗೆ ಅಂತ ಹೇಳಿ. ಈಗೆಲ್ಲ ಸೀಸನ್ ಅಲ್ವಾ, ಹಸಿ ಶೇಂಗಾ ಸಿಗತ್ತೆ. ತಿನ್ನಬೇಕು ಅನ್ನಿಸ್ತಿದೆ, ಉರಿ ಅಂತ ಹೇಳಿದರು, ಅದಕ್ಕೆ ಉರಿತಾ ಇದ್ದೀನಿ. ಸ್ವಲ್ಪ ಟೆರೆಸ್ ಮೇಲೆ ಬಂದಿದ್ದೀನಿ, ಯಾಕಂದರೆ ರಾಗಿ ಹಿಟ್ಟು ಖಾಲಿಯಾಗಿತ್ತು. ಅದಕ್ಕೋಸ್ಕರ ರಾಗಿ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಮನೆ ಮುಂದೆನೇ ಹಾಕಿದ್ದೆ. ಯಾಕೋ ಅದು ಫುಲ್ಲು ಡ್ರೈ ಆಗಿರಲಿಲ್ಲ. ಮೇಲೆ ಬಿಸಿಲು ಚೆನ್ನಾಗಿರೋದ್ರಿಂದ ಬೇಗ ಒಂದೇ ಸಲಕ್ಕೆ ಒಣಗೋಗುತ್ತೆ ಅಂತ ಹೇಳಿಬಿಟ್ಟು ಮೇಲೆ ತಂದು ಎಲ್ಲ ಒಣಗಿಸ್ತಾ ಇದ್ದೀನಿ. ಸ್ವಲ್ಪ ಪಾರಿವಾಳದ ಕಾಟ ಆದರೂ ನೋಡ್ಕೊಳ್ತಾ ಇರಬೇಕು. ಆಂಟಿ ಎಲ್ಲ ಬಟ್ಟೆ ಹಾಕಿರೋದ್ರಿಂದ ಪಾರಿವಾಳ ಬರೋದಿಲ್ಲ ಅಂತ ಅಂದ್ಕೊಂಡು ಎಲ್ಲ ಹಾಕ್ತಾ ಇದ್ದೀನಿ. ರಾಗಿ ಎಲ್ಲ ನೀಟಾಗಿ ಹರಡಿದೆ. ಅಷ್ಟೊತ್ತಿಗೆ ಆಂಟಿ ಬಂದು, ಮೀನಾ ಬಾ ಒಳಗಡೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀಯಂತೆ ಅಂದರು. ನಾನು ಕೂಡ ಇಡೀ ದಿನ ಒಬ್ಬಳೇ ಇರ್ತೀನಲ್ವ, ಅದಕ್ಕೆ ಹೋದೆ. ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಂಟಿ ಜೊತೆ ಹರಟೆ ಹೊಡ್ಕೊಂಡು, ಆಂಟಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಕೊಟ್ಟರು, ಕುಡಿದ್ಬಿಟ್ಟು ಇನ್ನೇನು ಮಗ ಬರ್ತಾನೆ ಅಂತ ನಾನು ಮನೆಗೆ ಬಂದೆ. ಮತ್ತೆ 1 ಅವರ್ ಪಾರ್ಕಿಗೆ ಹೋಗಿ ವಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮನೆಗೆ ಬಂದು ಮಕ್ಕಳಿಗೋಸ್ಕರ ಪರೋಟ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಿಬಿಟ್ಟು ಅವರಿಗೆ ಸರ್ವ್ ಮಾಡಿ ಮಗನಿಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ತೀನಿ. ಮತ್ತು ನನ್ನ ಲೈವ್ ಏನಿರುತ್ತೆ ಲೈವ್ ಮಾಡ್ಕೊಳ್ತೀನಿ. ಹೀಗೆ ನನ್ನ ಇಡೀ ದಿನ ಇರುತ್ತೆ. ಲೈವ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ನನ್ನ ಡೇ ಎಂಡ್ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.